Hello students, welcome back to Chandrapa Bhuvi YouTube ಚಾನಲ್. ಸೊ ಈ ಒಂದು ಸೆಷನಲ್ಲಿ ನಿಮಗೆ ಇವತ್ತು ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ಹೇಳ್ತಿದ್ದೇನೆ. ನಾನು ಲ್ಯಾಬ್ ಮ್ಯಾಲಲ್ಲಿ ಏನು ಕೊಟ್ಟಿದ್ದೀನೋ ಅದೇ ವ್ಯಾಲ್ಯೂಸ್ನ ಇಲ್ಲ ಹಾಕಿ ಮಾಡ್ಕೊತೀನಿ. ಸೊ ನೀವು ಬಂದುಬಿಟ್ಟು ಬೇರೆ ಬೇರೆ ವ್ಯಾಲ್ಯೂಸ್ ಹಾಕ್ಕೊಂಡು ಕೂಡ ಚೆಕ್ ಮಾಡ್ಕೋಬೋದು. ಸೊ ಆ್ಯಸ್ ಯೂಶುವಲ್ ನಾನು ಹೇಳ್ದಂಗೆ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಎಕ್ಸೆಲ್ 2016. ಸೊ ನೀವು ಅದನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪಿ ಸಿಯಲ್ಲಿ ಎಷ್ಟು ತಗೊಳ್ತೋ ಗೊತ್ತಿಲ್ಲ, ಬೇಗ ಆಗುತ್ತೆ, ನೋಡ್ಕೊಂಡು ತೊಗೋಬೇಕಾಗತ್ತೆ. ಸೊ ಈಗ ನೋಡಿ ಬ್ಲ್ಯಾಂಕ್ ವರ್ಕ್ ಬುಕ್ ಇದನ್ನು ತೊಗೊತೀನಿ. ಸೊ ನಿಮಗೆ ಎಕ್ಸೆಲ್ಲು ಮೊದಲ ಥರನೇ ಯಾವ ಥರ ಕಾಣಿಸೋ ಥರ ನಾನು ಸ್ವಲ್ಪ ಝೂಮ್ ಮಾಡ್ಕೊತೀನಿ ಈಗ. ಸೊ ಝೂಮ್ ಮಾಡ್ಕೊಂಡಾಗ ಸೊ ನಿಮಗೆ ಹೇಳಿದ್ನಲ್ಲ, ಇವಾಗ ನಾನು 2x2 ಮಾಡ್ಕೊಳ್ಳೋದು. ಸೊ ನಮ್ಮದು ಮ್ಯಾಟ್ರಿಕ್ಸ್ ಎ ಎಲಿಮೆಂಟ್ಸು ನಾನು ಕೊಟ್ಟಿರೋದು 4, 5, 1, 2. ಸೊ ಇದನ್ನು ನಾನು ಸೆಂಟರ್ ಮಾಡ್ಕೊತೀನಿ. ಜೊತೆಗೆ ಬಾರ್ಡರ್ಸ್ ಕೂಡ ಮಾಡ್ಕೊತೀನಿ. ಮತ್ತು ಇವೆರಡೂ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಮರ್ಜ್ ಮಾಡಿಬಿಟ್ಟು ಅದು ಏನು ಅಂತ ಬರೀತೀನಿ. ದಟ್ ಈಸ್ ಮ್ಯಾಟ್ರಿಕ್ಸ್ ಎ. ನಾನು ಹೇಳಿದೆ ಮೊದಲೇ, ಇದನ್ನು ನೀವು ಬೌಲ್ಡ್ ಮಾಡಿಕೊಂಡು ಸ್ವಲ್ಪ ಕಲರ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕೊಟ್ಕೊಂಡು ಇಟ್ಕೋಬೋದು. ಅದಕ್ಕೇನೋ ನಿಮಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಈಗ ಇದು ಮ್ಯಾಟ್ರಿಕ್ಸ್ ಎ. ಈಗ ನಿಮ್ಗೆ ಬೇಕಾಗೋದು ಟ್ರಾನ್ಸ್ಪೋಸ್. ಏನಪ್ಪ ಟ್ರಾನ್ಸ್ಪೋಸ್ ಅಂತ ಹೇಳಿದ್ರೆ, ಕನ್ವರ್ಟಿಂಗ್ ರೋಸ್ ಇಂಟು ಕಾಲಮ್ಸ್ ಆರ್ ಕಾಲಮ್ಸ್ ಇಂಟು ರೋಸ್. ಇದನ್ನು ದೇ ವಿಲ್ ಕಾಲ್ಡ್ ಆಸ್ ಎ ಟ್ರಾನ್ಸ್ಪೋಸ್. ಇಲ್ಲಿ ಟ್ರಾನ್ಸ್ಪೋಸ್ನ ಮಾಡಬೇಕಾದ್ರೆ ಸೇಮ್ ನಮಗೆ ಇಲ್ಲಿ ನೋಡಿ 2x2 ಇರೋದ್ರಿಂದ ನನಗೆ ಟ್ರಾನ್ಸ್ಪೋಸ್ ಕೂಡ 2x2ನೇ ಬರುತ್ತೆ. ಸಪೋಸ್ ಯಾವುದೋ ಒಂದು ಮ್ಯಾಟ್ರಿಕ್ಸು 2x3 ಇತ್ತು ಅಂತ ಇಟ್ಕೊಳ್ಳಿ, ಆವಾಗ ನಮಗೆ ಟ್ರಾನ್ಸ್ಪೋಸ್ ಬಂದ್ಬಿಟ್ಟು ಏನಾಗುತ್ತೆ 3x2 ಬರುತ್ತೆ. ಅದೇ ರೀತಿ ಇಲ್ಲಿ ಮಾಡಬೇಕು. ಈಗೇನು ಮಾಡ್ತೀನಿ, ನಾನು ಇದನ್ನು ಕಾಪಿ ಮಾಡ್ಕೊತೀನಿ, ಇಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡ್ತೀನಿ. ಅಪ್ಪ ನಾನು ಇದೇ ಸೆಲ್ ತೊಗೋಬೇಕು ಅಂತ ಹೇಳ್ತಿಲ್ಲ. ಸೊ ಯು ಕ್ಯಾನ್ ಚೂಸ್ ಎನಿ ಸೆಲ್ಸ್, ನೀವು ಎಲ್ಲಿ ಬೇಕಾದರೂ ಕೂಡ ತೊಗೋಬೋದು. ನೋಡಿ ಇಲ್ಲಿ ಕಾಪಿ ಪೇಸ್ಟ್ ಮಾಡಿರೋದ್ರಿಂದ ಇಲ್ಲಿ ಏನು ಇದಕ್ಕೆಲ್ಲ ಇರುತ್ತೆ ಫಾರ್ಮೆಟು, ಅದೇ ಫಾರ್ಮೆಟ್ ಇಲ್ಲಿ ಬಂದ್ಬಿಡೋದು. ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಎ ಟ್ರಾನ್ಸ್ಪೋಸ್ ಅಲ್ವಾ. ಸೊ ಇಲ್ಲೇನು ಮಾಡ್ತೀನಿ, ಎ ಟ್ರಾನ್ಸ್ಪೋಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನೀವು ಇಲ್ಲಿ ಟಿ ಟ್ರಾನ್ಸ್ಪೋಸ್ಗೆ ಟಿ ಅಂತ ಮಾಡಬೇಕಲ್ಲ. ಸೊ ಕ್ಯಾಪಿಟಲ್ ಟಿ ಹಾಕ್ತೀನಿ, ಎ ಟಿ ಅಂತ ಬಂತು. ಬಟ್ ಇದು ಬಂದ್ಬಿಟ್ಟು ಮೇಲ್ಗಡೆ ಬರಬೇಕು, ಏನ ಮೇಲ್ಗಡೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಈ ಟಿ ಅನ್ನೋದು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಮೌಸ್ದು ಏನು ಮಾಡಬೇಕು, ರೈಟ್ ಕ್ಲಿಕ್. ಮೌಸ್ದು ರೈಟ್ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಫಾರ್ಮೇಟ್ ಸೆಲ್ಸ್ ಅಂತ ಬರುತ್ತೆ. ಆಗ್ತದೆ ಇಲ್ಲಿ ನೋಡಿ ಬರ್ತಾ ಇದೆ ಫಾರ್ಮೇಟ್ ಸೆಲ್ಸ್ ಅಂತ. ಫಾರ್ಮೇಟ್ ಸೆಲ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸೂಪರ್ ಸ್ಕ್ರಿಪ್ಟ್ ಅಂತಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಸೂಪರ್ ಸ್ಕ್ರಿಪ್ಟ್ ಅಂತ ತಗೊಂಡು ಓಕೆ ಹೊಡಿರಿ. ನೋಡಿ ಟಿ ಅನ್ನೋದು ಮೇಲ್ಗಡೆ ಹೋಗ್ಬಿಡುತ್ತೆ. ಅವಾಗ ಏನಾಯ್ತದು ಎ ಟ್ರಾನ್ಸ್ಪೋಸ್. ಈ ಎಲಿಮೆಂಟ್ಸ್ ಡಿಲೀಟ್ ಮಾಡ್ಕೊಳ್ಳಿ, ನಾವಿನ್ನೂ ಮಾಡಿಲ್ಲ. ನಾವು ಇದರಲ್ಲಿ ಎ ಟ್ರಾನ್ಸ್ಪೋಸ್ ಹೆಂಗೆ ಬರಬೇಕು ಅಂತ ಎ ಟಿ ಅನ್ನೋದನ್ನು ಇವಾಗ ಮಾತ್ರ ಹೇಳ್ಕೊಟ್ಟೆ. ಈಗೇನು ಮಾಡಿ, ಈ ಎ ಟ್ರಾನ್ಸ್ಪೋಸ್ ಬರಬೇಕು ಅಂತ ಹೇಳಿದ್ರೆ ಹೇಳಿದ್ನಲ್ಲ 4, 5 ಇಲ್ಲೂ ಇದೆ ಹಾರಿಜಾಂಟಲ್ ಆಗಿ, 1, 2 ಕೆಳಗಡೆ ಹಾರಿಜಾಂಟಲ್ ಆಗಿದೆ. ಈಗ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗಬೇಕು, 4 ಇಲ್ಲೇ ಬರಬೇಕು, 5 ಕೆಳಗಡೆ ಬರಬೇಕು, 1 ಇಲ್ಲಿ ಬರಬೇಕು, 2 ಇಲ್ಲಿ ಬರಬೇಕು. ಸೊ ಅದರಿಂದ ಏನು ಮಾಡ್ಕೊಳ್ಳಿ, ನೀವು ಈ 4 ಸೆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಫಾರ್ಮುಲಾ ಬಾರಲ್ಲಿ ಬಂದ್ಬಿಟ್ಟು ಇಸ್ ಈಕ್ವಲ್ ಟು ಅಂತ ಟೈಪ್ ಮಾಡಿ ನೀವೇನು ಮಾಡಿ ಟ್ರಾನ್ಸ್ಪೋಸ್ TRA ನೋಡಿ ಬಂತಲ್ಲಿ, ಇಲ್ಲಿ ಕಾಣಿಸ್ತಾ ಇದೆಯಾ ಟ್ರಾನ್ಸ್ಪೋಸ್ ಅಂತ. ಡಬಲ್ ಕ್ಲಿಕ್ ಮಾಡಿ ಬ್ರಾಕೆಟ್ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಇಲ್ಲಿ ಅರೇ ಕೇಳ್ತಾ ಇದೆ, ಅರೇ ಅಂದಾಗ ನೀವೆಲ್ಲ ಈ 4 ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ರಾಕೆಟ್ ಕ್ಲೋಸ್ ಮಾಡಿ ಶಿಫ್ಟ್ ಕಂಟ್ರೋಲ್ ಎಂಟರ್. ಹೇಳ್ತಾ ಇದೆಯಲ್ಲ, ಶಿಫ್ಟ್ ಕಂಟ್ರೋಲ್ ಎಂಟರ್ ಇಟ್ಕೊಂಡ್ರೆ ನಿಮಗೆ ಎ ಟ್ರಾನ್ಸ್ಪೋಸ್ ಆಗುತ್ತೆ. ನೋಡಿ ಕಾಣಿಸ್ತಾ ಇದೆಯಲ್ಲ ಎ ಟ್ರಾನ್ಸ್ಪೋಸ್. ನೋಡಿ ರೋಸ್ 4, 5 ಇದ್ದಿದ್ದು ಇಟ್ ವಿಲ್ ಕನ್ವರ್ಟ್ ಇಂಟು ಕಾಲಮ್ಸ್. 4, 5 ರೋಸ್ ಇಲ್ಲಿ 1, 2 ಇದೆ, ಇಲ್ಲಿ ಕಾಲಮ್ ಆಗಿ ಕನ್ವರ್ಟ್ ಆಗಿದೆ. ಸಪೋಸ್ ಇಲ್ಲಿ ವ್ಯಾಲ್ಯೂಸ್ ಚೇಂಜ್ ಮಾಡಿದಾಗ ನೋಡಿ 3, 1 ಇಲ್ಲಿ ಬಂದ್ಬಿಟ್ಟು 6 ನೋಡಿ ಚೇಂಜ್ ಆಗ್ತಾ ಇದೆ. 3, 1 ರೋಸ್ ಅಲ್ಲಿದೆ, ಇಲ್ಲಿ ಕಾಲಮ್ಸ್ ಬಂತು,
ಇಲ್ಲಿ ರೋಸಲ್ಲಿದೆ, ಇಲ್ಲೂ ಕಾಲಮ್ಸ್ ಬಂತು. ಸೊ ಇದು ಬಂದ್ಬಿಟ್ಟು ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.